ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ. ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು. ಇದೀಗ ಕೇಳಿ ಕಾವ್ಯಯಾನದ 38ನೇ ಹೆಜ್ಜೆ. ತಾಯಿಯಾದಂತಹ ಕೈಕೇಯಿಯನ್ನ ನಿಂದಿಸಿದಂತಹ ಭರತ ತಾನು ಕೌಸಲ್ಯೆಯ ಮನೆಗೆ ಬರುತ್ತಾನೆ. ಕೌಸಲ್ಯ ದೇವಿಯಲ್ಲಿ ಪರಿಪರಿಯಾಗಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಕೊನೆಗೆ ತನ್ನ ಕೋಪವನ್ನು ಸುಮಂತ್ರನತ್ರ ತಿರುಗಿಸ್ತಾನೆ. ದುರಂತಕ್ಕೆ ಕಾರಣೀಭೂತನಾದಂತಹ ದಶರಥನ ನಿರ್ಧಾರ ಸರಿಯಿಲ್ಲದೆ ಹೋದಾಗ ಅದನ್ನು ಸರಿಪಡಿಸಬೇಕಾದುದು ಅಮಾತ್ಯರ ಕರ್ತವ್ಯ ಎನ್ನುವುದಾಗಿ ಸುಮಂತ್ರನನ್ನು ಜರೆಯುತ್ತಾನೆ. ತದನಂತರದಲ್ಲಿ ಅಪಕೀರ್ತಿಗೆ ಭಾಜನನಾದೆ ತಾನು ಎನ್ನುವುದಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಆಲೋಚನೆಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ವಸಿಷ್ಠಾದಿಗಳು ಉಪದೇಶವನ್ನ ಈಯುತ್ತಾರೆ. ದಶರಥ ಪುತ್ರನಾಗಿ ಮಾಡಲೇಬೇಕಾದಂತಹ ಅನಿವಾರ್ಯವೆನಿಸಿದಂತಹ ದಶರಥನ ಔರ್ಧ್ವ ದೈಹಿಕ ಪ್ರಕ್ರಿಯಾದಿಗಳನ್ನು ಭರತನ ಕೈಯಲ್ಲಿ ಮಾಡಿಸ್ತಾರೆ. ನಂತರದಲ್ಲಿ ತಾನು ರಾಮ ಕಿಂಕರನಾಗಿದ್ದೇನೆ, ಆದ್ರಿಂದಾಗಿ ಶ್ರೀರಾಮಚಂದ್ರನನ್ನ ಪುನರಪಿ ಅಯೋಧ್ಯ ಪಟ್ಟಣಕ್ಕೆ ಕರೆತರಬೇಕು ಎನ್ನುವಂತಹ ಅಚಲ ನಿರ್ಧಾರದಿಂದ ಭರತ ತನ್ನ ತಾಯಿಯಂದಿರಿಂದ ಒಡಗೂಡಿ ವಸಿಷ್ಠಾದಿಗಳಿಂದ ಒಡಗೂಡಿಕೊಂಡು ಪುರ ಜನರನ್ನು ಸೇರಿಸಿಕೊಂಡು ಕಾನನದತ್ತ ಮುಖ ಮಾಡುತ್ತಾನೆ. ಹಿರಿಯರಸಿ ಕೌಸಲೆಗೆ ದಂಡಿಗೆ ಭರತನೌವೆ ಸುಮಿತ್ರೆಯರು ವಜ್ಜರದ ಬಂಡಿಯನೇರೆ ಬರಿಗಾಲಿಂದ ನಡೆಯುತ್ತ ಭರತ ಶತ್ರುಹರ ಕಟ ತಮಸೆಯಲಿರದೆ ಗಂಗೆಯನುತ್ತರಿಸಿದರು. ಹರಿಯ ಕೇಳುತ್ತ ಬಂದ ಭರದ್ವಾಜನಾಶ್ರಮಕ್ಕೆ ಪ್ರಭು ಶ್ರೀರಾಮಚಂದ್ರನನ್ನ ಕಾಣಬೇಕು, ತನ್ನ ತಾಯಿ ಎಸಗಿದಂತಹ ಪ್ರಮಾದಗಳಿಗೆ ತಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎನ್ನುವಂತಹ ಕಾರಣದಿಂದಾಗಿ ಕೌಸಲ್ಯಾದಿಗಳಿಂದ ಒಡಗೂಡಿದಂತಹ ಭರತ ಕಾನನದತ್ತ ತೆರಳುತ್ತಾನೆ. ಹಿರಿಯರಸಿಯಾದಂತಹ ಕೌಸಲ್ಯಗೆ ದಂಡಿಗೆಯ ವ್ಯವಸ್ಥೆಯನ್ನ ಮಾಡುತ್ತಾನೆ. ತನ್ನ ತಾಯಿಯಾದಂತಹ ಕೈಕೇಯಿ ಹಾಗೂ ಲಕ್ಷ್ಮಣನ ತಾಯಿಯಾದಂತಹ ಸುಮಿತ್ರೆಯರನ್ನ ಬಂಡಿಯಲ್ಲಿ ಏರಿಸಿ ಕಾನನದತ್ತ ಹೋಗುವಂತಹ ವ್ಯವಸ್ಥೆಯನ್ನ ಭರತ ಕೈಗೊಳ್ಳುತ್ತಾನೆ. ತಾವಿಬ್ಬರೂ ಅರ್ಥಾತ್ ಭರತ ಶತ್ರುಘ್ನರಿಬ್ಬರೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನ ಮಾಡುತ್ತಾ ಶ್ರೀರಾಮಚಂದ್ರನನ್ನ ಕಾಣಬೇಕು ಎನ್ನುವಂತಹ ಕಕ್ಕುಲತೆಯಿಂದ ಗಿರಿಗಹ್ವರಗಳನ್ನು ದಾಟಿ ಎಲ್ಲೂ ನಿಲ್ಲದೆ ಗಂಗಾ ನದಿಯನ್ನೂ ಕೂಡ ದಾಟಿ ಭರದ್ವಾಜರ ಆಶ್ರಮದತ್ತ ಬರುತ್ತಾರೆ. ತನ್ನ ಅಣ್ಣನಾದಂತಹ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ದಾರಿಯುದ್ದಕ್ಕೂ ಎಲ್ಲರಲ್ಲಿಯೂ ಕೇಳುತ್ತಾ ಬಂದು ಭರದ್ವಾಜರ ಆಶ್ರಮವನ್ನ ಸಮೀಪಿಸಿ ಬಿಡುತ್ತಾನೆ. ಆಶ್ರಮವನ್ನ ಪೊಕ್ಕುವ ಸಂದರ್ಭದಲ್ಲಿ
ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ಗುರೋಃಕುಲಾನಿ ಎನ್ನುವಂತಹ ಮಾತನ್ನ ಅನೂಚಾನವಾಗಿ ಪರಿಪಾಲಿಸಾನೆ. ಭರದ್ವಾಜರ ಆಶ್ರಮದ ಕಿಂಚಿತ್ತು ದೂರದಲ್ಲಿಯೇ ರಾಜ ದಿರಿಸನ್ನ ತೆಗೆದಿರಿಸ್ತಾನೆ. ಸೈನ್ಯ ಪರಿವಾರವನ್ನ ಅಲ್ಲಿಯೇ ನಿಲ್ಲಿಸಿ ಕೇವಲ ಗುರುಗಳಿಂದ ಒಡಗೂಡಿ ವಸಿಷ್ಠ ವಾಮದೇವಾದಿಗಳನ್ನು ಕೂಡಿಕೊಂಡು ಭರದ್ವಾಜರ ಆಶ್ರಮವನ್ನ ಶೀಲ ವೈನೇಯಾದಿ ಗುಣಸಂಪನ್ನನಾದಂತಹ ಭರತ ಪ್ರವೇಶವನ್ನ ಮಾಡುತ್ತಾನೆ. ಭರದ್ವಾಜರನ್ನ ಅಭಿನಂದಿಸ್ತಾನೆ. ಭರದ್ವಾಜರಾದರೂ ಭರತನ ಸಾಮಾನ್ಯ ವೇಷವನ್ನ ಕಂಡು, ಇಲ್ಲವಪ್ಪ, ಇಂದಿನ ದಿನ ಸಮಗ್ರ ಪರಿವಾರ ಸಹಿತವಾಗಿ ನನ್ನ ಆತಿಥ್ಯವನ್ನ ನೀನು ಕೈಗೊಳ್ಳಬೇಕು ಅಂತ ಹೇಳಿ ತನ್ನ ಆಶ್ರಮದಲ್ಲಿ ಉಳಿಸಿಕೊಳ್ಳುತ್ತಾರೆ. ಸುರಧೇನುವಿನ ದಯೆಯಿಂದ ಅಖಂಡವಾದಂತಹ ಭರತನ ಪರಿವಾರಕ್ಕೆ ಷಡ್ರಸೋಪೇತವಾದಂತಹ ಭೋಜನವನ್ನು ಈಯುತ್ತಾರೆ. ನಂತರದಲ್ಲಿ ಭರದ್ವಾಜರಿಂದ ಆಶೀರ್ವಚನವನ್ನು ಪಡೆದುಕೊಂಡಂತಹ ಭರತ ತಾನು ಮಂದಾಕಿನಿ ನದಿಯನ್ನು ದಾಟಿ ಚಿತ್ರಕೂಟದತ್ತ ಮುಖವನ್ನ ಮಾಡುತ್ತಾನೆ. ಮುನಿ ಭರತ ಶತ್ರುಘರನಿಬ್ಬರನು ಅನುಬರಿತು ಪರಿಣಮಿಸಿ ಕಾಣದೆ ಮನದಿ ಹರಸುತ ಬೀಳುಗೊಡೆ ಮಂದಾಕಿನಿ ನದಿಯ ಮಂದಾಕಿನಿ ನದಿಯ ನೆನೆದು ದಾಂಟಿತು ಸೇನೆ ಸಹಿತವೇ ಬನದೊಳಣ್ಣನನು ಅರಸುತ್ತೈದಲು ಜನದ ಕಳಕಳ ಕೇಳಿ ಲಕ್ಷ್ಮಣನಿಂದನು ಅರಸಂಗೆ ಲಕ್ಷ್ಮಣನಿಂದ ಅರಸಂಗೆ ಭರತನ ಆಂತರ್ಯವನ್ನ ಅರಿತಂತಹ ಭರದ್ವಾಜರು ಭರತನಿಗಾಗಲಿ ಆತನ ಸೈನ್ಯಕ್ಕಾಗಲಿ ಯಾವುದೇ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ. ಭ್ರಾತೃ ಪ್ರೇಮವನ್ನ ಅನುಭವಿಸಿದಂತಹ ಭರದ್ವಾಜರು ರಾಮನಿರುವಂತಹ ಸ್ಥಳವನ್ನೂ ಕೂಡ ಅರುಹುತ್ತಾರೆ. ಭರದ್ವಾಜರ ಅನುಪಮವಾದಂತಹ ಆತಿಥ್ಯವನ್ನ ಸ್ವೀಕರಿಸಿದಂತಹ ಭರತ ಸಸೈನ್ಯ ಪರಿವಾರಿತನಾಗಿ ಮಂದಾಕಿನಿಯನ್ನು ದಾಟಿ ಬಿಡುತ್ತಾನೆ. ಯಾವಾಗ ಶ್ರೀರಾಮಚಂದ್ರನನ್ನ ಕಾಣುತ್ತೇನೋ ಅನ್ನುವಂತಹ ಆಶಾಭಾವದಿಂದ ಬೇಗ ಬೇಗನೆ ಮುನ್ನಡೆಯುತ್ತಾನೆ. ಚಿತ್ರಕೂಟವನ್ನು ಪ್ರವೇಶಿಸಿ ಶ್ರೀರಾಮಚಂದ್ರನ ಆಶ್ರಮದ ಸಮೀಪವನ್ನ ತಲುಪಿಬಿಡುತ್ತಾನೆ. ಇದನ್ನ ಲಕ್ಷ್ಮಣಾಂಕ ಕಾಣುತ್ತಾನೆ. ಸೈನ್ಯಗಳು ಮಾಡುತ್ತಾ ಇರುವಂತಹ ದೊಡ್ಡ ಧ್ವನಿಯಿಂದ ಲಕ್ಷ್ಮಣಾಂಕ ಕಳವಳಗೊಳ್ಳುತ್ತಾನೆ. ಅಯೋಧ್ಯೆಯ ಸೇನೆ ಇಲ್ಲಿವರೆಗೂ ಬಂತು ಅಂತ ಹೇಳಿ ಸಿಟ್ಟುಗೊಂಡಂತಹ ಲಕ್ಷ್ಮಣ ರಾಮನಲ್ಲಿ ಬಂದು ಹೀಗೆ ಹೇಳುತ್ತಾನೆ. ಗಿರಿಜರಿದು ಬೀಳುವಂತೆ ದಿಗ್ಗಜ ಒರಲು ಬಂದದಿ ಬಿದ್ದು ಚರಣದಿ ಹೊರಳಿ ಗೋಳಿಟ್ಟಳುವ ತಮ್ಮನ ತೆಗೆದು ಬಿಗಿಯಪ್ಪಿ ಹರಿಮೊಗವ ನೋಡುತ್ತಾ ಬೊಪ್ಪನವರಿಗೆ ಸುಖವೇ ಹರಿ ಮೊಗವ ನೋಡುತ್ತಾ ಬೊಪ್ಪನವರಿಗೆ ಸುಖವೇ
ಧರೆ ಸುಭಿಕ್ಷವೇ ನೆರೆದ ನಾಡಳವಟ್ಟುದೇ ಕಳರಿಲ್ಲಲ ಎಂದ ಸಸೈನ್ಯ ಪರಿವೃತನಾದಂತಹ ಭರತನನ್ನ ದೂರದಿಂದಲೇ ಕಂಡಂತಹ ಲಕ್ಷ್ಮಣ ಸಂದೇಹವನ್ನ ಪಡ್ತಾನೆ. ಕೈಕೇಯಿ ಶ್ರೀರಾಮಚಂದ್ರನನ್ನ ಕಾಡಿಗೆ ಅಟ್ಟಿದುದು ಮಾತ್ರವಲ್ಲ, ಆ ಕೈಕೇಯಿಯ ಪುತ್ರ ಭರತ ಇಂದು ಸೈನ್ಯದಿಂದ ಒಡಗೂಡಿ ಜೈತ್ಯ ಯಾತ್ರೆಗೆ ಇತ್ತ ಕಡೆ ಬರುತ್ತಾ ಇದ್ದಾನೆ ಎನ್ನುವಂತಹ ಸಂದೇಹದಿಂದಾಗಿ ಲಕ್ಷ್ಮಣ ಶ್ರೀರಾಮಚಂದ್ರನ ಬಳಿಗೆ ಸಾರುತ್ತಾನೆ. ರಾಮಚಂದ್ರನಲ್ಲಿ ಹೇಳುತ್ತಾನೆ, ಧನುಷ್ಪಾಣಿಯಾಗಬೇಕಾದಂತಹ ಕಾಲ ಸನ್ನಿಹಿತವಾಗಿದೆ. ಸೈನ್ಯದಿಂದೊಡಗೂಡಿ ಭರತ ನಮ್ಮ ಮೇಲೆ ದಂಡೆತ್ತಿ ಬರುತ್ತಾ ಇದ್ದಾನೆ ಅಣ್ಣ ಎನ್ನುವುದಾಗಿ ಲಕ್ಷ್ಮಣ ಹೇಳಬೇಕಿದ್ರೆ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಸಮಾಧಾನಪಡಿಸ್ತಾನೆ. ಇಲ್ಲವಪ್ಪ, ಭರತ ಅಂತಹವನಲ್ಲ, ಆತನನ್ನ ಇತ್ತ ಬರಗೊಡು ಎನ್ನುವುದಾಗಿ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳುತ್ತಾನೆ. ಶ್ರೀರಾಮಚಂದ್ರನಿರುವಂತಹ ಕುಟೀರವನ್ನ ಕಂಡಂತಹ ಭರತ ಬೇಗ ಬೇಗನೆ ಆಶ್ರಮವನ್ನ ಪ್ರವೇಶವನ್ನ ಮಾಡುತ್ತಾನೆ. ಶ್ರೀರಾಮಚಂದ್ರನನ್ನ ದೂರದಿಂದ ಕಂಡವನೇ ಭೂಕಂಪಕ್ಕೆ ಗಿರಿಗಳು ಹೇಗೆ ಜರಿದು ಬೀಳುತ್ತಾವೋ ಅದೇ ರೀತಿಯಲ್ಲಿ ಕಾಲುಗಳಲ್ಲಿ ಕಸುವನ್ನ ಕಳಕೊಂಡಂತಹ ಭರತ ಶ್ರೀರಾಮಚಂದ್ರನ ಪಾದಗಳಿಗೆ ಎರಗುತ್ತಾನೆ. ಪ್ರಳಯ ಕಾಲದಲ್ಲಿ ದಿಗ್ಗಜಗಳೇ ಉದುರಿ ಬೀಳುವ ರೀತಿಯಲ್ಲಿ ಶ್ರೀರಾಮಚಂದ್ರನ ಚರಣಾರವಿಂದಗಳಲ್ಲಿ ಹೊರಳಾಡುತ್ತಾನೆ, ಗೋಳಾಡುತ್ತಾನೆ. ಭರತನ ಪ್ರೀತಿಗೆ ಮಣಿದಂತಹ ಶ್ರೀರಾಮಚಂದ್ರ ತಮ್ಮನನ್ನು ಬರಸೆಳೆದು ಬಿಗಿದಪ್ಪಿಕೊಳ್ಳುತ್ತಾನೆ, ಕುಶಲವನ್ನ ಪ್ರಶ್ನಿಸ್ತಾನೆ. ಅಯೋಧ್ಯೆಯ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಕೇಳುತ್ತಾನೆ. ರಾಜ್ಯ ಸುಭಿಕ್ಷವಾಗಿದೆಯೋ? ವೈಭವೋಪೇತವಾದಂತಹ ಸಗ್ಗ ಸಿರಿಯಿಂದ ಒಡಗೂಡಿದಂತಹ ಅಯೋಧ್ಯೆ ಹೇಗಿದೆಯಪ್ಪ? ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆಯಲ್ಲವೇ ಎನ್ನುವುದಾಗಿ ಶ್ರೀರಾಮಚಂದ್ರ ಭರತನನ್ನ ಪ್ರಶ್ನೆಯನ್ನ ಮಾಡುತ್ತಾನೆ. ಆರು ನಿಲ್ಲಿಸುವರ ಕಟ ಧೈರ್ಯವದಾರಿಗುಂಟೆನಲು ಆವಸಿಷ್ಠನು ಸಾರಸಂಗತಿಗಳನ್ನು ತಿಳುಹಿದನು ಉಚಿತ ವಚನದಲ್ಲಿ ಧೀರ ಮಂದಾಕಿನಿಯ ಜಲದಲ್ಲಿ ನೀರಿಳಿದು ಫಲ ಕಂದ ಮೂಲದಿ ಧಾರಿಣೀಶಗೆ ಪಿಂಡವಿಟ್ಟನು ಅಶೌಚವನು ಕಳೆದ ಶ್ರೀರಾಮಚಂದ್ರನ ಪ್ರಶ್ನೆಗಳಿಗೆ ಭರತನಿಂದ ಉತ್ತರಿಸಲಿಕ್ಕೆ ಆಗುವುದಿಲ್ಲ. ದುಃಖ ಉಮ್ಮಳಿಸಿ ಬರುತ್ತದೆ. ಕಂಠ ಪಾಶದಿಂದ ಬಂಧಿಸಿದಂತೆ ಘೋರವಾದಂತಹ ಸ್ಥಿತಿಯನ್ನು ತಲುಪಿಬಿಡ್ತಾನೆ. ಮಮ್ಮಲ ಮರಗುತ್ತಾ ಬಿಕ್ಕಳಿಸ್ತಾ ಶ್ರೀರಾಮಚಂದ್ರನ ಪಾದ ಮೂಲದಲ್ಲಿ ಅಯೋಧ್ಯಾಧಿಪನಾದಂತಹ ದಶರಥ ಅಳಿದ ವಾರ್ತೆಯನ್ನ ತಿಳಿಸಿಬಿಡ್ತಾನೆ. ಶತ್ರುಘ್ನನೂ ಕೂಡ ಶ್ರೀರಾಮಚಂದ್ರನ ಪದತಲದಲ್ಲಿ ಕುಳಾಡುತ್ತಾನೆ. ಹೊರಗಡೆ ನಿಂತಿದ್ದಂತಹ ಶ್ರೀರಾಮಚಂದ್ರನ ತಾಯಿಯಾದಂತಹ ಕೌಸಲ್ಯಾದೇವಿ ಪರ್ಣ ಕುಟಿಯ ಒಳಪ್ರವೇಶವನ್ನ ಮಾಡುತ್ತಾಳೆ. ರಾಜೋಚಿತವಾದಂತಹ ದಿರಿಸನ್ನ ತೊಟ್ಟಂತಹ ಶ್ರೀರಾಮಚಂದ್ರ ಇಂದು ಜಟಾವಲ್ಕಲಧಾರಿಯಾಗಿ ಆಶ್ರಮದಲ್ಲಿ ಮುನಿವೇಷವನ್ನ ತೊಟ್ಟು ನಿಂತಿದ್ದಾನೆ. ಮಾತೆಯಾದ ಕೌಸಲ್ಯ ಬಾಯಿಯಿಂದ ಶಬ್ದಗಳೇ ಹೊರಡೋದಿಲ್ಲ.
ಮಗನನ್ನ ಬರಸಿಳೆದು ಬಿಗಿದಪ್ಪಿಕೊಳ್ಳುತ್ತಾಳೆ. ಅದೆಷ್ಟೋ ಸಮಯದವರೆಗೆ ಶಬ್ದಗಳಿಲ್ಲದಂತಹ ಅಸಹ್ಯವಾದಂತಹ ಮೌನ ಪರ್ಣಕುಟಿಯಲ್ಲಿ ಆವರಿಸಿಕೊಳ್ಳುತ್ತದೆ. ಕೇವಲ ರೋದನ ಮಾತ್ರ ತನ್ನ ಜಾಗವನ್ನು ಆವರಿಸಿಕೊಳ್ಳುತ್ತದೆ. ರಾಮಾದಿಗಳೆಲ್ಲರೂ ಕೂಡ ಪಿತೃವಿರಹವನ್ನ ನೆನೆದು ಕಣ್ಣೀರನ್ನ ಸುರಿಸುವಂತಹ ಸಂದರ್ಭದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನನ್ನ ಸಮಾಧಾನಪಡಿಸುತ್ತಾರೆ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಕಾಲನ ನಿಯಮವನ್ನ ತಡೆದು ನಿಲ್ಲಿಸಬಲ್ಲಂತಹ ಅಧಟು ಈ ಲೋಕದಲ್ಲಿ ಅದಾರಿಗಿದೆಯಪ್ಪ. ಇಲ್ಲಿ ಬಂದವರೆಲ್ಲರೂ ಕೂಡ ಒಂದು ದಿನ ಈ ಲೋಕವನ್ನ ಬಿಟ್ಟು ಹೋಗಲೇಬೇಕು. ಆದರೆ ಲೋಕವನ್ನ ಬಿಟ್ಟು ಹೋಗುವ ಮೊದಲು ತಾವು ಮಾಡಬೇಕಾದಂತಹ ಸಾರ್ಥಕವಾದಂತಹ ಜೀವನವನ್ನು ನಡೆಸಬೇಕಾಗಿದೆಯಪ್ಪ. ಆದ್ರಿಂದಾಗಿ ನೀವೂ ಕೂಡ ಮಾಡಬೇಕಾಗಿರುವಂತಹದ್ದು ಅನೇಕ ಸಂಗತಿಗಳಿದ್ದಾವೆ. ಶ್ರೀರಾಮಚಂದ್ರ, ತಮ್ಮಂದಿರಿಂದ ಒಡಗೂಡಿಕೊಂಡು ತಂದೆಗೆ ಮಾಡಬೇಕಾದಂತಹ ಪಿತೃ ತರ್ಪಣಾದಿಗಳನ್ನು ನೀನು ಮಾಡಬೇಕಾಗಿದೆಯಪ್ಪ. ಅದಕ್ಕೋಸ್ಕರವಾಗಿ ಬಾ, ನನ್ನನ್ನು ಅನುಸರಿಸು ಎನ್ನುವುದಾಗಿ ಶ್ರೀರಾಮ ಲಕ್ಷ್ಮಣಾದಿಗಳಿಂದ ಕೂಡಿಕೊಂಡಂತಹ ವಸಿಷ್ಠರು ಮಂದಾಕಿನಿ ನದಿಯತ್ತ ಬರುತ್ತಾರೆ. ಜುಳು ಜುಳು ನಿನಾದವನ್ನ ಗೈಯುತ್ತಾ ಪರಮ ಪಾವನೆಯಾದಂತಹ ಮಂದಾಕಿನಿ ಹರಿಯುತ್ತಾ ಇದ್ದಾಳೆ. ಅಂತಹ ಮಂದಾಕಿನಿಯಲ್ಲಿ ಅವಗಾಹನೆಯನ್ನ ಮಾಡಿ ಪರಿಶುದ್ಧ ದೇಹಿಗಳಾದಂತಹ ಶ್ರೀರಾಮಚಂದ್ರ ಲಕ್ಷ್ಮಣಾದಿಗಳು ಫಲ ಕಂದಮೂಲಾದಿಗಳಿಂದಲೇ ಪಿತೃಪಿಂಡವನ್ನ ಅರ್ಪಣೆಯನ್ನ ಮಾಡುತ್ತಾರೆ. ಮಂದಾಕಿನಿ ಜಲದಿಂದ ಪಿತೃತರ್ಪಣವನ್ನ ತಿಲತರ್ಪಣವನ್ನ ಗೈಯುತ್ತಾರೆ. ಇದೆಲ್ಲವನ್ನ ಮಾಡಿ ಮುಗಿಸಿದ ನಂತರದಲ್ಲಿ ಭರತ ರಾಮಚಂದ್ರನನ್ನ ಪ್ರಶ್ನೆಯನ್ನ ಮಾಡುತ್ತಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 38ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗೊಳ್ಳಿ. ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.